ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಎರಡೇ ಸ್ಟೆಪ್ನಲ್ಲಿ ಹಾಕುವಂಥದ್ದು ಹೆವಿ ಬ್ರೈಡಲ್ ಡಿಸೈನು. ಇದಕ್ಕೆ ನೀವು ಬಾಲ್ ಚೈನು, ಸ್ಟೋನ್ ಚೈನ್ ಯಾವುದಾದ್ರೂ ಅಂಟಿಸ್ಕೊಂಡು ಹೆವಿಯಾಗಿ ಮಾಡಿ ಕೊಡ್ಬೋದು. ಮೊದಲಿಗೆ ನಾನು ಬೇಸ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಟ್ಟೆಗೆ 2 ಸರಿ 6 ಎಳೆ ದಾರನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಾದ್ಮೇಲೆ 1 2 3 4 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಬಟ್ಟೆಗೆ ಎಲ್ಲಿ ಬರ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಇವಾಗ ಮತ್ತೆ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಹಾಕ್ತೀನಿ. ಅಕಸ್ಮಾತ್ ಬಿಗಿನರ್ಸ್ ಆಗಿದ್ದರೆ ನೀವೊಂದು 5 ಚೈನ್ ಹಾಕ್ಕೊಂಡು 4 ಚೈನ್ ಆಗಿ ಎಷ್ಟು ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡಿ. ಯಾಕಂದರೆ ಹೊಸಬ್ರು ಕಲಿತಾ ಇರೋರಿಗೆ ಒಂದೊಂದು ಸರಿಗೆ ಸ್ಯಾರಿಗೆ ಹಾಕುವಾಗ ಸುತ್ತ ಬಂದುಬಿಡುತ್ತೆ. ಹಾಗಾಗಿ ಆ ಥರನೂ ಮಾಡ್ಕೋಬೋದು ನೀವು. ಇವಾಗ ಇಲ್ಲಿ ನಾನು ರಿಂಗ್ ಬೀಡ್ ತೊಗೊಳ್ತೀನಿ. ರಿಂಗ್ ಬೀಡ್ ಒಳಗಡೆ ಒಂದು ಬೀಡ್ ತೊಗೊಳ್ತಾ ಇದ್ದೀನಿ. ಕಟಿಂಗ್ ಬೀಡು ನೀವು ನೋಡ್ಬೋದು, ಸ್ವಲ್ಪ ಚಕ್ರ ಥರ ಬಂದಿರೋದೆ, ಈ ಥರ ಇದೆ ಬೀಡ್ಸ್ ನೀವು ನೋಡ್ಬೋದು. ಬೀಡ್ ಲಾಕ್ ಆದಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಮತ್ತೆ ಲಾಕ್ ಆದಮೇಲೆ ಇಲ್ಲಿ ಮತ್ತೆ ನಾನು 4 ಚೈನ್ನ ಹಾಕ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 1 2 3 4 ಚೈನು ಮತ್ತು ಬಟ್ಟೆಗೆ ಲಾಕ್. ಫಸ್ಟಿಗೆ ಏನು ನೀವು ಸೇರಿಗೆ ಶುರು ಮಾಡುವಾಗ ಫಸ್ಟಿಗೆ 2 ಟೈಮ್ಸು 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಲಾಕ್ ಮಾಡಿ ಒಂದು ಬೀಡ್ ಆದಮೇಲೆ ಇವಾಗ 3 ಟೈಮ್ಸ್ ನಾನಿಲ್ಲಿ 4 ಚೈನ್ಗಳನ್ನ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ನ 3 ಟೈಮ್ಸ್ ಹಾಕಿ 4ರಿಂದ 5 ಟೈಮ್ಸ್ ನೋಡಿ 4 ಟೈಮ್ಸ್ ನಾನು ಹಾಕಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಈ ಥರ 1 2 ಆದಮೇಲೆ 1 2 3 4 ಬಾರಿ ಬೀಡ್ ಆದಮೇಲೆ ಈ ಥರ ಹಾಕಬೇಕು. ಹಾಕಿದ್ಮೇಲೆ ಮತ್ತೆ ಒಂದು ರಿಂಗ್ ಬೀಡನ್ನ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಆದರೂ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಆದಷ್ಟು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಮತ್ತಿವಾಗ 4 ಚೈನ್ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್. ಮತ್ತು 4 ಚೈನು ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದ್ರಿಂದ 1-2 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ದಾರನ ನಮ್ಮ ಕಡೆ ಎಳ್ಕೊಂಡ್ಬಿಟ್ರೆ ಟೈಟಾಗಿ ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋಂಥ ಚಾನ್ಸಸ್ ಇರೋದಿಲ್ಲ. ನೋಡಿ ಇವಾಗ ಮತ್ತೆ ನಾನಿಲ್ಲಿ ಇಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಂದನೇ ಮತ್ತೆ ಸ್ಟಾರ್ಟಿಂಗು. ಇವಾಗ ನಾನು ಬಾಟಲ್ ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಸ್ಯಾರಿ ಕಾಂಬಿನೇಷನ್ ಯಾವುದಿದೆ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ. ಇವಾಗ ಲಾಕ್ ಆದಮೇಲೆ ಈ 4 ಚೈನ್ ಒಳಗಡೆ ಒಂದು ಲಾಕ್ ಆದಮೇಲೆ 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕ್ತೀನಿ. ಒಂದು ಹಾಕಿದ್ನಲ್ಲ ಅದೇ ಥರನೇ 4 ಚೈನ್ ಹಾಕ್ತೀನಿ. 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ಬಿಗಿನರ್ಸು ಸ್ವಲ್ಪ ನಿಧಾನಕ್ಕೆ ತೋರಿಸಿ ತುಂಬ ಫಾಸ್ಟ್ ಆಯಿತು ಅಂತ ಕಮೆಂಟ್ ಮಾಡಿದರು. ಹಂಗಾಗಿ ನಾನಿಲ್ಲಿ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಗೊತ್ತಿರೋರು ಫಾಸ್ಟಾಗಿ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೋಬೋದು. ನೋಡಿ 4 ಚೈನಲ್ಲಿ ಒಂದೊಂದು ಸರಿ ಲಾಕ್ ಆದಮೇಲೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು 2ರಿಂದ 1 ಕಂಬ ಹಾಕಿದೆ. ಇಲ್ಲಿ ಅಂದರೆ ಡಬಲ್ ಕ್ರೋಶೆ ಅಂತಲೂ ಹೇಳ್ಬೋದು, ಕಂಬ ಅಂತಾದ್ರೂ ಹೇಳ್ಬೋದು. ನೋಡಿ 2ರಿಂದ 1 ಸರಿ ದಾರನ ಎಳ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಲೂಪಿಂದ 1 ಸರಿ, ಇನ್ನೊಂದು 2 ಲೂಪಿಂದ 1 ಸರಿ ಬರಬೇಕು. ಇದೇ ಥರನೇ ನಮಗಿಲ್ಲಿ ಕೌಂಟಿಂಗ್ ನೋಡಿಕೊಂಡು ಕ್ಲೀನಾಗಿ ಹಾಕಬೇಕಾಗುತ್ತೆ. ನಾನಿಲ್ಲಿ ಫುಲ್ಲು ಹಾಕಿಬಿಟ್ಟು ಎಷ್ಟು ಹಾಕಿದೆ ಅಂತಲೂ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ನಾನು ಹಾಕಿದ್ದೀನಿ, ಕೌಂಟ್ ಮಾಡ್ಬೋದು. ಈ ಮೇಲೆ ಹೋಲ್ಸ್ಗಳನ್ನಾದರೂ ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 ಆದರೂ ಹಾಕ್ಬೋದು, 14 ಆದರೂ ಹಾಕ್ಬೋದು. ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ 4 ಚೈನ್ ಏನಿತ್ತಲ್ಲ ಅದರೊಳಗಡೆ ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ ಮೇಲೆ ಬಂದು ಸಿಂಗಲ್ ಕ್ರೋಶೆಟ್ ಹಾಕಿದ ಮೇಲೆ ಸ್ವಲ್ಪ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಚೈನ್ ಈ ಥರ ಹಾಕ್ಕೊಂಡಾದ್ಮೇಲೆ ಆದರೂ ಟರ್ನ್ ಮಾಡಿ, ಇಲ್ಲಾಂದರೆ ಮುಂಚೆಗಾದರೂ ಮಾಡ್ಬೋದು. 4 ಆಯಿತು, 5ನೇ ಚೈನು 5 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡ್ಕೊತೀನಿ. ಬಟ್ಟೆನ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಸೈಡಿಂದ ನಮಗೆ ಕ್ಲೀನಾಗಿ ಹೋಲ್ಸ್ಗಳು ಕಾಣ್ತಾ ಇರುತ್ತಿಲ್ಲಿ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 7ನೇ ಕಂಬದ ಮೇಲೆ ನಾನು ಇವಾಗ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈ 5 ಚೈನ್ನ ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ಬಟ್ಟೆ ತಿರುಗಿಸ್ಕೊತೀನಿ. ತಿರುಗಿಸ್ಕೊಂಡ್ಬಿಟ್ಟು
ಈಗ ಇಲ್ಲಿ ನಾವು ಏನು ಈ 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಫಸ್ಟಿಗೆ 2 ಚೈನ್ ಹಾಕಿಬಿಟ್ಟು ಅದಾದ ನಂತರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಈ 5 ಚೈನ್ ಇದೆಯಲ್ಲ, ಈ ಚೈನ್ ನೋಡಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು 2ರಿಂದ 1 ಕಂಬನ ಹಾಕಬೇಕು. ಡಬಲ್ ಕ್ರೋಶೆ ಹಾಕಬೇಕು. ಡಬಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಹಾಕಿ ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು 2 ಚೈನ್ ಹಾಕಿರೋದು ಮತ್ತು ಕಂಬ ಹಾಕಿರೋದ್ರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಪಿಕೌಟ್ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಬಿಗಿನರ್ಸ್ಗಾಗಿ ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಕಲ್ತಿರೋರು ಫಾಸ್ಟಾಗಿ ಮಾಡಿಕೊಂಡು ನೋಡ್ಕೋಬೋದು, ನಿಮ್ಮ ಇಷ್ಟ. ಮತ್ತು ಪಿಕೌಟ್ ಹಾಕಿ ಲಾಕ್. ಇದೇ ಥರನೇ ನಮಗಿಲ್ಲಿ ಒಂದು 7 ಪಿಕೌಟ್ಸ್ಗಳು ಬರುತ್ತೆ. 7 ಅಥವಾ 8 ಆದರೂ ಹಾಕ್ಬೋದು, ಏನು ವೇರಿಯೇಷನ್ ಆಗೋಲ್ಲ. ಅದಕ್ಕಿಂತ ಜಾಸ್ತಿ ಹಾಕಿಬಿಟ್ರೆ ಟೈಟ್ ಆಗುತ್ತೆ. ಆಮೇಲೆ ಏನು ಆರ್ಚ್ ಇದೆಯಲ್ಲ, ಆಫ್ ಆರ್ಚು ಅದು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನೋಡಿಕೊಂಡು ಪಿಕೌಟ್ಸ್ಗಳನ್ನ ಕೌಂಟ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಅಡ್ಜಸ್ಟ್ ಆಗೋ ಥರ ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ 3 ಆಯಿತು. ಇದೇ ಥರ ನಾನು ಇಲ್ಲಿ ಟೋಟಲಾಗಿ ಎಷ್ಟು ಬರುತ್ತೆ ಅಂತ ನಿಮಗೆ ಕೌಂಟ್ ಮಾಡಿನೂ ಸಹ ನಾನು ತೋರಿಸ್ತೀನಿ. ಇಲ್ಲಿ ಫುಲ್ಲು ಫಿಲ್ ಮಾಡ್ಕೋಬೇಕಾಗತ್ತೆ. ಒಂದು ಕಂಬ ಹಾಕಬೇಕು, 1 2 ಮತ್ತು 3 ಚೈನ್ ಹಾಕಿಬಿಟ್ಟು ನೀವಿಲ್ಲಿ ಬೇಕು ಅಂದರೆ ಬೀಡ್ಸ್ ಬೇಕು ಅಂದರೆ ನೀವು ಬೀಡ್ಸ್ಗಳನ್ನೂ ಆ್ಯಡ್ ಮಾಡ್ಬೋದು. ಆ ಥರನೂ ಮಾಡ್ಕೋಬೋದು. ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರನೂ ಹಾಕ್ಕೋಬೋದು. ನೋಡಿ, 1 2 3 4 5 6 7 8 ಕರೆಕ್ಟಾಗಿ ನಮಗೆ ಟೋಟಲಾಗಿ 8 ಬಂದಿದೆ. ನಾನು ಆಗಲೇ ಹೇಳಿದ್ನಲ್ಲ, 7ರಿಂದ 8 ಹಾಕ್ಬೋದು. ಈಗ ನೆಕ್ಸ್ಟ್ 4 ಚೈನ್ ಏನು ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಬೇಸ್ ಲೈನು, ಆ 4 ಚೈನ್ ಮೇಲೆ ಇದನ್ನು ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಬೇಕು. ಮತ್ತು ಇವಾಗ 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕಬೇಕು. ಅದೆಲ್ಲಿಗೆ ಲಾಕ್ ಇದೋ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಕಂಬಗಳನ್ನ ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ 12 ಅಥವಾ 13 14 15 ಕಂಬಗಳನ್ನ ಹಾಕ್ಕೋಬೋದು. ಅಂದರೆ ಇಷ್ಟು ವೇರಿಯೇಷನ್ನಲ್ಲಿ ನೀವು ಹಾಕ್ಕೋಬೋದು. ಟೋಟಲಾಗಿ 14 ಕಂಬ ಹಾಕಿ 15 ಕಂಬ ಹಾಕಿ ಕರೆಕ್ಟಾಗಿ ಬರುತ್ತೆ. ನೋಡಿ, 15 ಕಂಬಗಳನ್ನ ಹಾಕಬೇಕು. ಇಲ್ಲಿನೂ ಸಹ ನಾನು 15 ಹಾಕಿದ್ದೀನಿ. ಬಟ್ ಇಲ್ಲಿ ಲಾಸ್ಟಿಗೆ ನಾನು ಮತ್ತೆ ಒಂದು 14 ಆಗಿತ್ತು, ಒಂದು 15 ಹಾಕಿಬಿಟ್ಟು ಇಲ್ಲಿ ಯಾವ ಥರ ಮಾಡಿದ್ನಲ್ಲ ಅದೇ ಥರ ನಾನು ಇವಾಗ 15 ಕಂಬ ಆದಮೇಲೆ ಡೈರೆಕ್ಟಾಗಿ ಇವಾಗ ಈ 4 ಚೈನ್ ಒಳಗಡೆ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 4 ಚೈನ್ ಲಾಕ್ ಇರೋ ಕಡೆಗೆ ಮತ್ತೆ ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು 1 2 3 4 5 ಕಂಬ ಹಾಕ್ತೀನಿ. ನೋಡಿ, ಹೋಲ್ಸ್ಗಳು ಕ್ಲೀನಾಗಿ ಕಾಣ್ತಾ ಇದೆ. ಇಲ್ಲಿಂದ ಕೌಂಟ್ ಮಾಡಿ 1 2 3 4 5 6 7 7ನೇ ಕಂಬದ ಮೇಲೆ ನಾನು ಇವಾಗ ಇದನ್ನು ಲಾಕ್ ಮಾಡಿದೆ. 5 ಚೈನ್ ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 5 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ 2 ಸರಿಯಿಂದ ಲೂಪ್ನ ದಾರ ತಂದುಬಿಟ್ಟು 3 ಚೈನ್ ಹಾಕಿ 2 ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. ಇದೇ ಥರನೇ ಇಲ್ಲೂ ಸಹ ನಾನು 8 ಮಾಡಿಬಿಟ್ಟು ಮತ್ತೆ ಲಾಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲೂ ಸಹ 8 ಹಾಕಿದ್ದೀನಿ. ನೆಕ್ಸ್ಟ್ 5 ಚೈನಿಂದ ಅಥವಾ 5 ಚೈನ್ ಏನು 4 ಚೈನಿಂದ ಲಾಕ್ ಇತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಬೋದು ಈ ಥರ. ಇಲ್ಲಾಂದರೆ 4 ಚೈನ್ ಲಾಸ್ಟಿಗೆ ಎಂಡಿಂಗ್ ಇತ್ತಂದರೆ ಅದರೊಳಗಡೆನಾದ್ರೂ ಲಾಕ್ ಮಾಡಿ ಎಂಡ್ ಮಾಡ್ಬೋದು. ನನಗಿಲ್ಲಿ ದಾರ ಸ್ಟಕ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ತಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ಬೋದು. ನೋಡಿ, ಈ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೀವು ಮಧ್ಯದಲ್ಲಿ ಆರ್ಚ್ನಲ್ಲೆಲ್ಲ ಹಾಕುವಾಗ ಅಂದರೆ ಸ್ಯಾರಿಗೆ ಮಧ್ಯದಲ್ಲಿ ಹಾಕುವಾಗ ಇದೇ ಥರ ಮಾಡಿ. ಲಾಸ್ಟಿಗೆ ಏನಾದರೂ ಜಾಗ ಇಲ್ಲ ಅಂದಾಗ ನಾನು ಅದೇನು 4 ಚೈನ್ ಇತ್ತಲ್ಲ ಆ 4 ಚೈನಿಗೆ ಲಾಕ್ ಮಾಡಿಬಿಟ್ಟು ದಾರನ 1-2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೋಬೋದು. ಮಾಡಿಕೊಂಡು ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಕೊಂಡ್ಬಿಡಿ. ಕ್ಲೀನಾಗಿ ನೀಟ್ ಫಿನಿಶಿಂಗ್ ಕೊಟ್ಟರೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಏನು ರಿಂಗ್ ಬೀಡ್ ಮಧ್ಯದಲ್ಲಿ ನೀವು ಬೇಕಂದರೆ ಬಾಲ್ ಚೈನು ಸ್ಟೋನ್ ಚೈನು ಅಂಟಿಸ್ಬೋದು. ಆ ಪಿಕೋಟ್ ಹಾಕಿದ್ದೀವಲ್ಲ ಅಲ್ಲಿನೂ ಸಹ ನೀವು ಬಾಲ್ ಚೈನು ಹಾಕ್ಬೋದು. ಆ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಇನ್ನೂ ಒಂದು 5 ಚೈನ್ ಎಕ್ಸ್ಟ್ರಾ ಹಾಕಬೇಕು. 4 ಚೈನ್ ಎಕ್ಸ್ಟ್ರಾ ಹಾಕಿ
ಕುಚ್ಚು ಕಟ್ಟೋಕ್ಕೆ ಮಾಡಬೇಕಾಯಿತು. ಬಟ್ ನಾನಲ್ಲಿ ಮಿಸ್ ಆಗಿ ಇದಾಗಿದೆ. ಹಂಗಾಗಿ ನಾನಲ್ಲಿ ಮಧ್ಯದಲ್ಲಿ ಮತ್ತು ಫಸ್ಟ್ ಅವೆರಡಕ್ಕೂ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ. ಸೆಟ್ ಆಗೋದಕ್ಕೆ ಕ್ಲೀನಾಗಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಇಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಅಂಟಿಸ್ಕೋಬೋದು. ಇಲ್ಲೂ ಸಹ ಮಾಡ್ಕೋಬೋದು. ಬೇಕಂದರೆ ಬೀಡ್ಸ್ ಯೂಸ್ ಮಾಡ್ಬೋದು, ಆ ಥರನೂ ಮಾಡ್ಬೋದು. ಇಲ್ಲಿ ನೋಡಿ, ತುಂಬ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ಮಾಡ್ಬೋದು. ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ ನೋಡಿ. ಲಾಸ್ಟಿಗೆ ನಾನು 4 ಚೈನ್ ಹಾಕಿದರೆ ಅಲ್ಲೊಂದು ಕುಚ್ಚು ಬರ್ತಿತ್ತು. ಬಟ್ ನಾನು ಸ್ವಲ್ಪ ಯಾವುದೋ ಇದರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಇದಕ್ಕೆ ಒಳಗಡೆ ಒಂದು ಕುಚ್ಚಿಗೆ ಒಂದು ಬೀಡನ್ನ ಇಟ್ಬಿಟ್ಟು ಪಫ್ ಥರ ಕಟ್ತಲ್ಲ, ಆ ಥರನೂ ಕುಚ್ಚು ಕಟ್ಕೊಡ್ಬೋದು. ಈ ಥರ ಪ್ಲೇನ್ ಆದರೂ ಕಟ್ಕೊಡ್ಬೋದು. ತುಂಬ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ಡಿಸೈನ್ ಯೂಸ್ ಮಾಡಿಕೊಡಿ, ಹಾಕ್ಕೊಡಿ. ಜಾಸ್ತಿ ಸ್ವಲ್ಪ ಹೆವಿಯಾಗಿರಲಿ ಅನ್ನೋರಿಗೆ ಜಾಸ್ತಿನೂ ಮಾಡ್ಬೋದು. ಇದಕ್ಕೆ ನೀವು 400 ಚಾರ್ಜ್ ಮಾಡ್ಬೋದು ವಿತೌಟ್ ಬೀಡ್ಸ್. ವಿತ್ ಬೀಡ್ಸ್ ಬೇಕು ಮತ್ತು ಬಾಲ್ ಚೈನ್, ಗೋಲ್ಡ್ ಚೈನ್ ಎಲ್ಲ ಹಾಕಿ ಬ್ರೈಡಲ್ ಸ್ಯಾರಿಗೆ ಹಾಕೋದಾದರೆ ನೀವೊಂದು 500ಇಂದ 600ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಸಿಂಪಲಾಗಿ ಇದನ್ನು ಹಾಕ್ಕೊಡೋದಾದರೆ 400ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.